ಈಗಂತೂ ಚಿನ್ನ ಬೆಳ್ಳಿದೆ ಹಾವಳಿ. ಚಿನ್ನ ಬೆಳ್ಳಿಯನ್ನ ಮುಟ್ಟೋಕ್ಕೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಾಗಿದೆ. ಅದರಲ್ಲೂ ಮದುವೆ ಸೀಸನ್ ಬಂದಾಗಲೇ ಚಿನ್ನ ಬೆಳ್ಳಿ ಏರಿಕೆ ಆಗಿದೆ. ಆದರೂ ಮುಂದಿನ ಫ್ಯೂಚರ್ ಅನ್ನ ಥಿಂಕ್ ಮಾಡಿ ಇವಾಗಲೇ ಚಿನ್ನ ಅಥವಾ ಬೆಳ್ಳಿಯನ್ನ ತಗೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ಮುಂದೆ ಚಿನ್ನ ಮುಟ್ಟೋದು ಇರಲಿ, ಆ ಕಡೆ ತಲೆ ಹಾಕೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡೋ ಪರಿಸ್ಥಿತಿ ಬರ್ಬೋದು. ಆದರೆ ಈಗ ಚಿನ್ನಕ್ಕಿಂತ ಬೆಳ್ಳಿಯೇ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಇಲ್ಲಿದೆ ಮಾಹಿತಿ ನೋಡಿ. ದರ ಏರಿಕೆಯಲ್ಲಿ ಬೆಳ್ಳಿಯು ಬಂಗಾರವನ್ನ ಮೀರಿಸಿದೆ. ನಾಗಲೋಟ ಮುಂದುವರೆಸಿರುವ ಬೆಳ್ಳಿ ದರವು ಸೋಮವಾರ ಒಂದೇ ದಿನಕ್ಕೆ ಕೆಜಿಗೆ 10,000 ರೂಪಾಯಿ ಜಿಗಿತವನ್ನ ಕಂಡಿದೆ. ಇದೇ ಮೊದಲ ಬಾರಿಗೆ 3 ಲಕ್ಷ ರೂಪಾಯಿ ದಾಟಿದೆ. ಬೆಂಗಳೂರಿನಲ್ಲಿ ಕೆಜಿಗೆ ಬೆಳ್ಳಿ 3,05,000 ರೂಪಾಯಿ ತಲುಪಿ ದಾಖಲೆಯನ್ನ ನಿರ್ಮಿಸಿದೆ. ಇದರೊಂದಿಗೆ 2026ರ ಆರಂಭದಿಂದ ಈಚೆಗೆ ಬೆಳ್ಳಿ ದರ ಕೆಜಿಗೆ ಸುಮಾರು 63,000 ರೂಪಾಯಿ ಆಗಿದೆ. 2025ರ ಅಂತ್ಯದಲ್ಲಿ ಬೆಳ್ಳಿ ದರ 2.4 ಲಕ್ಷ ರೂಪಾಯಿ ಇತ್ತು. ಚಿನ್ನದ ದರವು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನಲ್ಲಿ ಸೋಮವಾರ ಅಪರಂಜಿ ಚಿನ್ನ ಪ್ರತಿ ಗ್ರಾಮ್ಗೆ 266 ರೂಪಾಯಿ ಏರುವ ಮೂಲಕ 14,624 ರೂಪಾಯಿ ತಲುಪಿದೆ. ಆಭರಣ ಚಿನ್ನವು 225 ರೂಪಾಯಿ ಏರಿಕೆಯೊಂದಿಗೆ 1 ಗ್ರಾಮ್ಗೆ 13,405 ರೂಪಾಯಿ ಮುಟ್ಟಿದೆ. ಸುಂಕ ಸಮರ ಹೆಚ್ಚಿದ ಜಾಗತಿಕ ರಾಜಕೀಯ ಅಸ್ಥಿರತೆ, ಡಾಲರ್ ಎದುರು ರೂಪಾಯಿ ಮೌಲ್ಯದ ಕುಸಿತ, ಜಾಗತಿಕವಾಗಿ ಖರೀದಿ ಭರಾಟೆ ಸೇರಿದಂತೆ ಹಲವು ಅಂಶಗಳು ಚಿನ್ನ ಬೆಳ್ಳಿಯ ದರ ದಾಖಲೆಗೆ ಏರಿಕೆಗೆ ಕಾರಣವಾಗಿದೆ. ನೋಡಿದ್ರಲ್ಲ, ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಯು ರನ್ನಿಂಗ್ ರೇಸ್ನಲ್ಲಿ ಇದೆ.